ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು ಗೃಹಲಕ್ಷ್ಮಿ ಯಜಮಾನಿ. ಈ ಗೃಹಲಕ್ಷ್ಮಿ 2,000 ರೂಪಾಯಿನ ಯಜಮಾನಿ ಅವರಿಗೆ ಕೊಡೋದು. ನಾನೇನು ಹೆಣ್ಣು ಮಕ್ಕಳ ವಿರೋಧ ಏನಿಲ್ವೇ ಇಲ್ಲ, ನಾನು ಅವ್ರ ಪರ್ವೆ. ಆದರೆ ಯಜಮಾನಿ ಅಂತೇಳಿ ಹೆಣ್ಣು ಮಕ್ಕಳಿಗೆ 2,000 ಕೊಟ್ರೆ ಯಜಮಾನನ ಗತಿ ಏನು? ಯಜಮಾನನಿಗೂ ಕೊಡ್ಬೇಕು ನೀವು. ಯಜಮಾನ ಯಜಮಾನಿ, ಗಂಡ ಹೆಂಡತಿ ಒಂದು ರೀತಿ. ನೀವು ಯಜಮಾನಿಗೆ ಹಣ ಕೊಟ್ಟು ಯಜಮಾನನ ಕೊಡ್ಲಿಲ್ಲ ಅಂತಂದ್ರೆ ನೀವೇ, ಸಿದ್ದರಾಮಯ್ಯನವರ ಸರ್ಕಾರವೇ ಗಂಡ ಹೆಂಡತಿ ಯಜಮಾನ ಯಜಮಾನಿಗೆ ನೀವು ಜಗಳ ತಂದಿಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ನೀವು ಬಹಳ ಗೌರವವಾಗಿ ನಾನು ಸಿದ್ದರಾಮಯ್ಯನವರಿಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ, ಯಜಮಾನಿ ಜೊತೆಗೆ ಯಜಮಾನ ಅವ್ರಿಗೂ ನೀವು ಕೊಡ್ಲೇಬೇಕು. ಅವರನ್ನ ಕಡೆಗಾಣಿಸಕ್ ಆಗೋದಿಲ್ಲ. ಮನೆಯಲ್ಲಿ ಕೂತ್ಕೊಂಡು ಯಜಮಾನಿಗೆ 2,000 ರೂಪಾಯಿ ಬಂದ್ರೆ ಗಂಡನ ಗತಿ ಏನು? ಈಗಲೇ ನೋಡ್ಕೊಂಡು ಕೂತ್ಕೊಳ್ಬೇಕಾಗತ್ತೆ. ನಮ್ಮ ಯಜಮಾನಿಗೆ 2,000 ಬಂದ್ಬಿಡ್ತು, ನನ್ಗೇನು ಬರಲಿಲ್ಲ. ಇದು ಮನಸ್ಸಿಗೆ ವ್ಯಾಕುಲ, ನೋವಾಗುತ್ತೆ. ಆದ್ದರಿಂದ ಸಿದ್ದರಾಮಯ್ಯನವರು ತಮ್ಮ ಅಂತಿಮವಾಗಿ ಉತ್ತರ ಕೊಡುವಾಗ ಯಜಮಾನರಿಗೂ 2,000, ಯಜಮಾನಿಗೂ 2,000, ಇಲ್ಲಿ ಯಜಮಾನಿ ಯಜಮಾನ ತಾರತಮ್ಯ ಮಾಡಬಾರದು. ನಾನೀಗಾಗಲೇ ಮತ್ತೊಂದು ವಿಚಾರ ತಮ್ಮೆದುರಿಗೆ ಹೇಳಿದ್ದೆ. ನಾನು ಮಹಿಳೆಯರಿಗೆ ಮಾತ್ರ ನೀವು ಉಚಿತ ಬಸ್ ಕೊಟ್ಟಿದ್ದೀರಿ, ಪುರುಷರಿಗೆ ನೀವು ಕೊಟ್ಟಿಲ್ಲ. ಇದು ನೋಡಿದಾಗ ನೀವು ಪುರುಷರ ಮೇಲೆ ಏನೋ ಒಂದು ರೀತಿ ದ್ವೇಷ ಇದ್ದಂಗಿದೆ. ಇದನ್ನ ಶಾಸನಸಭೆಯಲ್ಲಿ ಬಹುತೇಕ ಪುರುಷರಿದ್ದಾರೆ. ಶಾಸನಸಭೆಯಲ್ಲಿ ಈ ಮಾತು ಯಾರು ಪ್ರಾಮಾಣಿಕವಾಗಿ ಹೇಳಲಿಲ್ಲ. ನಾನು ಹೇಳ್ತಾರೆ ಅಂತ ತಿಳ್ಕೊಂಡಿದ್ದೆ. ಯತ್ನಾಳ್ ಹೇಳ್ಬೋದು, ಶಿವಲಿಂಗೇಗೌಡ ಹೇಳ್ಬೋದು, ಇವರೇನಾದ್ರು ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಇವ್ರು ಯಾರು ಹೇಳಲಿಲ್ಲ. ನಾನು ಸಿದ್ದರಾಮಯ್ಯನವರಿಗೆ, ನಿಮಗೆ ಯಜಮಾನರ ಮೇಲೆ ಯಾಕೆ ಕೋಪ, ಗಂಡಸರ ಮೇಲೆ ಯಾಕೆ ಕೋಪ? ದಯಮಾಡಿ ಗಂಡಸರಿಗೂ ಬಸ್ ಪಾಸು, ಹೆಣ್ಣು ಮಕ್ಕಳಿಗೂ ಕೊಟ್ಟಿರೋ ರೀತಿ ಗೃಹಲಕ್ಷ್ಮಿಯನ್ನ ಕೊಡಬೇಕು. ಇದು ಬಹಳ ಗಂಭೀರವಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ಸ್ಪಷ್ಟವಾಗಿ ತೀರ್ಮಾನ ಈ ಸದನದಲ್ಲೇ ಕೈಗೊಳ್ತಕ್ಕಂಥದ್ದು ಒಳ್ಳೆಯದು ಅಂತೇಳಿ, ನಾನು ಪುರುಷರ ಪರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಅನ್ಯಾಯ ಆಗಿದೆ ಅಂತೇಳಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಖಂಡಿತವಾಗಿ ನೀವು ಪುರುಷರು ಕೊಡಬೇಕು. ಮತ್ತು ಪದವೀಧರರಿಗೆ ನೀವೇನು ಕೊಡ್ತಾ ಇದ್ದೀರಿ, 2 ವರ್ಷ ಏನೋ ಕೊಡ್ತೀವಿ ಅಂತ ಹೇಳಿದ್ದೀನಿ. 3,000 ರೂಪಾಯಿ ಪದವೀಧರರಿಗೆ, ಡಿಪ್ಲೊಮಾ 1,500, ಇವರಿಬ್ಬರು ಕೊಟ್ರಿ. ಏನು ಓದ್ದೇ ಇರತಕ್ಕಂಥ
ಎಮ್ಮೆ ಕಾಯೋರ್ಗೆ ಎಲ್ಲಿ ಕೊಟ್ಟಿದ್ದೀರಿ? ದನ ಕಾಯೋರ್ಗೆ ಎಲ್ಲಿ ಕೊಟ್ಟಿದ್ದೀರಿ? ಗ್ರಾಮೀಣ ಪ್ರದೇಶದ ಮಕ್ಕಳು ಎಮ್ಮೆ ಕಾಯೋರು ಏನು ಓದ್ದೆ ಏನು ಇಲ್ಲದೆ ಇರ್ತಕ್ಕಂಥವ್ರಿಗೆ ಪದವೀಧರರಿಗೆ ನೀವೇನು ಹೇಳಿದ್ರಿ? ಆದ್ರೆ ಇವ್ರ ಗತಿ ಏನು? ಬೆಳಗ್ಗೆ ಎದ್ದು ಕುರಿ ಕಾಯೋನ್ ಗತಿ, ಎಮ್ಮೆ ಕಾಯೋನ್ ಗತಿ. ಇಡೀ ರಾಜ್ಯದಲ್ಲಿ ಇವರಿಗೂ ಕನಿಷ್ಠ 3,000 ಪದವೀಧರರಿಗೆ 1,500 ನೀವು ಇದು ನಮ್ಮ ಡಿಪ್ಲೊಮಾದವ್ರು ಕೊಟ್ಟಿದ್ದೀರಿ. 1,000ನಾದ್ರೂ ಎಮ್ಮೆ ಕಾಯುವವರಿಗೆ, ದನ ಕಾಯುವವರಿಗೆ, ಕುರಿ ಕಾಯುವವರಿಗೆ, ಕೊಟ್ಟಿಗೆಯಲ್ಲಿರ್ತಕ್ಕಂಥವ್ರಿಗೆ ಇವರಿಗೆ 1,000ನಾದ್ರೂ ಕಾಯಮ್ಮಾಗಿ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯನವರಲ್ಲಿ ಕಳಕಳಿಯಿಂದ ಒತ್ತಾಯ ಮಾಡ್ತೀನಿ. ಇದು ನಿಜಕ್ಕೂ ಬಹಳ ಗಂಭೀರವಾದಂಥ ವಿಚಾರ.